ಜಟಕಾ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮಲ್ಲಿ ಅನೇಕರು ನೊಂದವರಿದ್ದೀರಿ, ಸಮಸ್ಯೆಗೊಳಗಾದವರಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಕಷ್ಟವನ್ನ ಯಾರೊಂದಿಗಾದ್ರೂ ಹಂಚ್ಕೋಬೇಕು ಅನ್ನುವ ಇಚ್ಛೆ ಇರುವಂತವರಿದ್ದೀರಿ. ಹೇಗಾದ್ರೂ ಮಾಡಿ ಬದುಕು ಜಟಕಾ ಬಂಡಿಗೆ ಬರಬೇಕು ಅನ್ನೋ ಆಸೆನೂ ನಿಮ್ಮಲ್ಲಿ ಅನೇಕರಿಗಿದೆ. ಹಾಗಾಗಿ ನಿಮ್ಮಲ್ಲಿ ಸಮಸ್ಯೆ ಇರುವಂತವರು ದಯವಿಟ್ಟು ಜಿ ಕನ್ನಡವನ್ನ ಸಂಪರ್ಕಿಸಿ. ಜಿ ಕನ್ನಡದಲ್ಲಿ ಬದುಕು ಜಟಕಾ ಬಂಡಿಯ ವಿಭಾಗ ಇದೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ತಾರೆ, ನಿಮ್ಮ ಅಳಲನ್ನು ಕೇಳ್ತಾರೆ, ಯಾವ ರೀತಿ ನಾವು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಬಹುದು ಇದನ್ನು ಅವರೇ ಸೂಚಿಸ್ತಾರೆ. ಟ್ರೂತ್ ಇಸ್ ಸ್ಟ್ರೇಂಜರ್ ದನ್ ಫಿಕ್ಷನ್ ಅನ್ನೋ ಮಾತಿದೆ. ಅಂದ್ರೆ ಸತ್ಯ ಕಥೆಗಿಂತ ಬಹಳ ವಿಭಿನ್ನವಾಗಿರುತ್ತೆ, ಜೊತೆಗೆ ವಿನೋದವಾಗಿರುತ್ತೆ, ಜೊತೆಗೆ ಅತ್ಯಂತ ಯುನೀಕ್ ಆಗಿರುತ್ತೆ. ಏನು ಇವತ್ತಿನ ಕಥೆ, ಯಾತಕ್ಕಾಗಿ ನನಗೆ ಈ ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ಇವತ್ತಿನ ಕಥೆಯನ್ನ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ತಾಯಿಗಿಂತ ದೇವ್ರಿಲ್ಲ ಅಂತಾರೆ. ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಮಾತ್ರ ಇರೋಲ್ಲ ಅಂತಾರೆ. ಆದ್ರೆ ಇಲ್ಲಿ ಹೆತ್ತ ತಾಯಿ ಮೇಲೇನೆ ಮಗಳು ಗಂಭೀರ ಆರೋಪನ ಹೊರಿಸಿದಾಳೆ. ತಾಯಿ ಬಗ್ಗೆ ಮಗಳಿಗ್ಯಾಕೆ ಇಷ್ಟೊಂದು ಸಿಟ್ಟು? ಈ ಆರೋಪಗಳಿಗೆ ತಾಯಿ ಕೊಡೋ ಉತ್ತರ ಆದ್ರೂ ಏನು? ತಾಯಿ ಮಗಳನ್ನ ಕ್ಷಮಿಸ್ತಾಳ? ತಾಯಿ ಮಗಳು ಮತ್ತೆ ಒಂದಾಗ್ತಾರ? ಬನ್ನಿ ನೋಡೋಣ. ನಮ್ಮೊಂದಿಗೆ ಮಾತನಾಡಲು ಬರ್ತಾ ಇರೋರು ಪೂರ್ಣಿಮಾ ಅವರು. ಪೂರ್ಣಿಮಾ ಅವರಿಗೆ ಇವತ್ತಿನ ಬದುಕು ಜಟಕಾ ಬಂಡಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ತೆ ಮಾ. ಪೂರ್ಣಿಮಾ, ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಯಲಹಂಕ ಅತುಲ್ ಲೇಔಟಿಂದ ಬರ್ತಾ ಇದ್ದೀನಿ. ನಿಮ್ ತಾಯಿ ಏನ್ ಕೆಲಸ ಮಾಡ್ತಾರೆ? ವಿಜಯ ಬ್ಯಾಂಕ್ ಎಂಪ್ಲಾಯ್. ನಿಮ್ ತಂದೆಮ್ಮ? ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಲ್ಲಿ ಅವರು ಎಂಪ್ಲಾಯ್. ಅವರು ಜೊತೆ ಇದ್ದಾರಾ? ಇಲ್ಲ, 10 years ಆಯ್ತು. ನೀವು ಶಾಲೆಗೆ ಹೋಗಿದ್ದೀರಾ? ಎಷ್ಟರವರೆಗೂ ಓದಿದ್ದೀರಿ? 7th ಬಿಡಿಸ್ಬಿಟ್ಟು ಮದ್ವೆ ಮಾಡಿದ್ದು. 7ನೇ ಕ್ಲಾಸ್ ಬಿಡಿಸ್ಬಿಟ್ಟು ಅಂದ್ರೆ ಏನ್ 12-13 ವರ್ಷಕ್ಕಲ್ವೇನಮ್ಮ? ನೆನಪಿದ್ಯಾ ಸರಿಯಾಗಿ? 14. 15 ವರ್ಷಕ್ಕೆ ನನ್ನ ಅಂದ್ರೆ ನನ್ನ ಸ್ಕೂಲ್ ಬಿಟ್ಟು 1 year ಮನೇಲೇ ಇದ್ದೆ. ಆಮೇಲೆ ಮದ್ವೆ ಮಾಡಿದ್ರು ಫಸ್ಟ್ ನನ್ಗೆ. ಅವ್ರ ಅವಾಗ ತಂದೆ ಇದ್ರೇನಮ್ಮ? ಇಲ್ಲ, ತಂದೆ ಇರ್ಲಿಲ್ಲ. ಅಂದ್ರೆ 12 ವರ್ಷಕ್ಕೆಲ್ಲ ತಂದೆ ತೀರ್ಕೊಂಡ್ಬಿಟ್ರು ನನ್ಗೆ. ಅವಾಗ ಆಮೇಲೆ ಫಸ್ಟ್ ನನ್ಗೆ ರಮೇಶ್ ಅನ್ನೋರ್ ಜೊತೆ ಮದ್ವೆ ಮಾಡಿದ್ರು. ಅವ್ರ ಜೊತೆ ಮದ್ವೆ ಮಾಡಾದ್ಮೇಲೆ ಮದ್ವೆ ಮಾಡಿ 2 daysಗೆ ಆಷಾಢ ಬಂತು. ಮತ್ ನಾನ್ ನಮ್ಮ ಮನೆಗ್ ಬಂದೆ. ಏನು ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಅವ್ರ ಜೊತೆ ಏನು ಇರ್ಲಿಲ್ಲ. ರಮೇಶ್ ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ಪೆಟ್ರೋಲ್ ಡೀಸೆಲ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅಂಗಡಿ ಶಾಪ್, ಅದೆಲ್ಲ ಇಟ್ಕೊಂಡಿರೋರ್ಗೆ ನನ್ ಕೊಟ್ಟಿ ಮದ್ವೆ ಮಾಡಿದ್ರು ಮೇಡಮ್ ಅವ್ರು ಫಸ್ಟ್ ನನ್ಗೆ. ಆಮೇಲೆ ಅವ್ರ ಸಂಸಾರನೇ ಮಾಡಕ್ ಆಗ್ಲಿಲ್ಲ ಮನೆಯಲ್ಲಿ. ಹೆಂಗೆ ಅಂದ್ರೆ ಹಂಗೆ ಚೆನ್ನಾಗಿ ಎಲ್ಲಾ ಕೆಲ್ಸ ನನ್ ಕೈಲೇ ಮಾಡ್ಸೋದು, ಪೂರ್ತಿ ಒಂದೊಂದ್ ರಾಶಿ ಬಟ್ಟೆ ಎಲ್ಲ ನನ್ ಕೈಲೇ ಹೋಗ್ಸೋದು, ಈ ತರ ಎಲ್ಲಾ ಮಾಡ್ತಾ ಇದ್ರು. 1 month ಆಷಾಢ ಆಯ್ತು. ಅವ್ರ ಮನೆಗ್ ನಾನ್ 1 month ಹೋಗಿಲ್ಲ. ಆಮೇಲೆ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದ್ರು ನನ್ಗೆ. ಕರ್ಕೊಂಡ್ ಹೋದ್ಮೇಲೆ ಸಖತ್ತು ನಮ್ಮ ಮನೇಲಿ ಒಬ್ರು ವ್ಯಕ್ತಿ ಬರ್ತಾ ಇದ್ರು, MK ಮೂರ್ತಿ ಅಂತ. ಅವ್ರು ಯಾಕೆ ನಿಮ್ ಮನೆಗ್ ಬರೋದು, ಅವ್ರು ಎಂತಕ್ ನಿಮ್ ಮನೆಗ್ ಬರ್ತಾರೆ, ಈ ತರ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಕೈಲಿ ನೈಟ್ 12 ಗಂಟೆಲಾದ್ರೆ ಎದ್ದು ಅವ್ರವ್ರೇ ಮಾತಾಡ್ಕೊಳ್ಳೋದು, ಏನೇನೋ ಮಾತಾಡ್ಕೊಳ್ಳೋದು. ಹುಡ್ಗಿನ್ ಹಂಗ್ ಮಾಡ್ಬೇಕು, ಹುಡ್ಗಿನ್ ಹಿಂಗ್ ಮಾಡ್ಬೇಕು, ಅವ್ರಮ್ಮ ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವ್ರಮ್ಮನ ಮನೆಗೆ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಅದನ್ನ ಕೇಳೋಕ್ ಯಾರು ಇಲ್ಲ, ಅದಕ್ಕೆ ಹುಡುಗಿ ಇಷ್ಟ ಇಲ್ಲ, ಏನೇನೋ ಕಂಪ್ಲೇಂಟ್ಸ್ ಮೇಡಮ್ ನನ್ನ ಮೇಲೆ. ಯಾರು? ಅತ್ತೆ ಮತ್ತು ಗಂಡನ? ಗಂಡ. ಅವ್ನ್ಗೆ 30 years, ನನ್ಗೆ 15 years. ಅಷ್ಟು ಗ್ಯಾಪ್ ಇತ್ತು ನನ್ಗೂ ಅವ್ನಿಗೆ. ಅವ್ನ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಕ್ ನನ್ ಕೈಲಿ ಆಗ್ತಿರ್ಲಿಲ್ಲ. ಅವ್ಳು ನನ್ನ ಜೊತೆ ಮಾತಾಡಲ್ಲ, ನನ್ನ ಜೊತೆ ಮುಟ್ಟಿದ್ರೆ ಮುಟ್ಟಿಸ್ಕೊಳಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ದ ಅವನು. ಎಷ್ಟೊಂದ್ಸತಿ ನ್ಯಾಯ ಎಲ್ಲ ಮಾಡಿದ್ದಾರೆ. ಕಡೆಗೆ 1 ಮಾತು ಬಂದ್ ನಿಂತಿದ್ ಲಾಸ್ಟ್ ಅಲ್ಲಿ, ಅಂದ್ರೆ MK ಮೂರ್ತಿ ನಮ್ಮ ಮನೆಗೆ ಯಾಕೆ ಬರ್ತಾನೆ, ಅವನ್ಗೂ ನಿಮ್ಮ ಅಮ್ಮನ್ಗೂ ಏನ್ ಸಂಬಂಧ? ಸರಿ, ಲಾಸ್ಟ್ ಏನೋ ಹಬ್ಬಕ್ಕೆ ಅಂತ ನಮ್ಮ ಮನೆಗೆ ಇಲ್ಲಿ ಕರ್ಕೊಂಡ್ ಬಂದ್ರು. ನಾನು ಹೇಳ್ದೆ, ನಾನು ನಮ್ಮ ಮನೆಗೆ ಹೋದ್ರೆ ನನ್ನ ಹೆಣಾನೇ ವಾಪಸ್ ಬರೋದು, ನಾನು ಹೋಗಲ್ಲ ಇನ್ನ. ಆಮೇಲೆ ಡಿವೋರ್ಸ್ ಕೊಡ್ಸಿದ್ರು ನನ್ಗೆ. ಆಮೇಲೆ ನಮ್ಮ ಮನೇಲಿ ರವಿ ಅಂತ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂದ. ಅದು ನಮ್ ದೊಡ್ಡಪ್ಪ, ಅಂದ್ರೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಳು ಅವ್ರು ನನ್ಗೆ. ಅವ್ನು ನಮ್ಮ ಮನೆಗೆ ಬಂದು ನಮಗ್ ಬುದ್ಧಿ ಮಾತೆಲ್ಲ ಹೇಳೋದು. ನಾನು ಹೇಳ್ದೆ, ಏಂತಕ್ಕೆ ಅವ್ರೆಲ್ಲ ನಮ್ಮ ಮನೆಗೆ ಬರೋದು, ಅವ್ನು ಯಾಕೆ ನೈಟ್ ಎಲ್ಲ ಬರೋದು ನಮ್ಮ ಮನೆಗೆ, ಆ ಥರ ಎಲ್ಲ ಕೇಳಿದಕ್ಕೆ ಇಟ್ಕೊಂಡು ಹೊಡಿಯೋದು ನಮ್ಮಮ್ಮ. ನನ್ನ ಯಾವಾಗ್ಲೂ ಇಟ್ಕೊಂಡು ಹೊಡಿಯೋದು. ಯಾಕೆ ಕೇಳ್ತೀಯ ನೀನು, ಅವ್ರು ನಮ್ಮ ಮನೆಗೆ ಅಂದ್ರೆ ತಂದೆ ಸ್ಥಾನದಲ್ಲಿ ಇದ್ದಾರೆ. ನಾನು ಅಷ್ಟೇ ಮೇಡಮ್, ಮದ್ವೆಲೆಲ್ಲ ಹೆಂಗ್ ಓಡಾಡಿದಾರೆ ಅಂದ್ರೆ ಅವರು ಮಳೆ ಗಾಳಿ ಅಂತ ಏನು ನೋಡಿಲ್ಲ, ಅಷ್ಟೆಲ್ಲ ಓಡಾಡಿದ್ರಲ್ಲ. ಎಷ್ಟು ಕಿತ್ತಾಕಕ್ ನೋಡಿದ್ರು ಕಿತ್ತೋಗ್ಲಿಲ್ಲ. ಸರಿ ಅಂತ ನಾನು ಸುಮ್ನಾಗೋದೆ, ಇರ್ಲಿ ಬಿಡು ತಂದೆ ಸ್ಥಾನದಲ್ಲಿ ಇರ್ತಾರಲ್ಲ. ಇನ್ನ ಚಿಕ್ಕ ವಯಸ್ಸು ನಮ್ಮ ಅಮ್ಮನ್ಗೆ, ಒಬ್ರಲ್ಲ ಅಂದ್ರೆ ಇನ್ನೊಬ್ರು ನೆರಳು ಬೇಕು ಅಂತ ನಾನು ಸುಮ್ನಾದ್ರೆ ಆ ವ್ಯಕ್ತಿನ ಬಿಟ್ಬಿಟ್ರು ನಮ್ಮಮ್ಮ.
ನಾನ್ ತಂದೆ ಅಂತ ಒಪ್ಕೊಳ್ಳೋ ಟೈಮಲ್ಲಿ ಆ ವ್ಯಕ್ತಿನ ಬಿಟ್ಬಿಟ್ಟು ಇನ್ನೊಂದ್ ವ್ಯಕ್ತಿ ಜೊತೆ ಮೂವ್ ಮಾಡಿದ್ರು. 8 ತಿಂಗಳು ಅನ್ಸುತ್ತೆ ಅವನು ಇದ್ದಿದ್ದು. ಅವ್ನ್ ಬಿಟ್ಟು ಹೋದ್ಮೇಲೆ ಇನ್ನೊಬ್ಬ ಚಂದ್ರಪ್ಪ ಅಂತ ನಮ್ಮ ಮಮ್ಮಿ ಬ್ಯಾಂಕ್ ಮೇಲೆನೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅವ್ರ ಜೊತೆ ಫ್ರೆಂಡ್ ಇದ್ಕೊಂಡು ಬ್ಯಾಂಕಲ್ಲಿ ಅಕೌಂಟ್ ಎಲ್ಲ ಮಾಡಿಸ್ಕೊಟ್ಟು ಅವ್ರ ಜೊತೆನೂ ಇದ್ರು. ಅವ್ರ ತಮ್ಮನ್ಗೆ ಕೊಟ್ಟು ನಂಗೆ 2ನೇ ಮದ್ವೆ ಮಾಡಿದ್ರು. ನನ್ಗೇನು ಗೊತ್ತಿಲ್ಲ ಇವ್ರಿಬ್ರು ಈ ತರ ಇದಾರೆ ಅನ್ನೋದೇ ನನಗ್ ಗೊತ್ತಿಲ್ಲ. ಲಾಸ್ಟ್ ಇನ್ನೇನ್ ಮದ್ವೆ ಇನ್ನೊಂದ್ ವಾರ ಇದೆ ಅನ್ನೋಂಗೆ ಮಾಡಿ ಮೇಲಿಂದ ಕೆಳಗೆ ಇಳಿತಾ ಇದ್ದೀನಿ. ನಮ್ಮಮ್ಮನ ಮೇಲೆ ಅವ್ನ್ ಮಲಗಿದ್ದಾನೆ. ಸಡನ್ ಎಂಟ್ರಿ ನಾನ್ ಕೊಡಕ್ಕಾಗ್ಲಿಲ್ಲ. ನನ್ಗೆ ನಾಚಿಕೆ ಅದು ಸಡನ್ ಎಂಟ್ರಿ ಕೊಡೋದೆ ಹೆಂಗಪ್ಪ ಅನ್ಕೊಂಡು ವಾಪಸ್ ಹೊರಟೋದೆ. ಮತ್ತೆ ಅವ್ರ ತಮ್ಮನ್ಗೆ ಕೊಟ್ಟು ಮದ್ವೆ ಮಾಡಿ ಅವ್ರ ತಮ್ಮ ಹೆಂಗೆ ಅಂದ್ರೆ ನೀನು ಬ್ಲೂ ಫಿಲಮ್ಸ್ ನೋಡ್ಕೊಂಡ್ ಬರ್ತಾನೆ, ಮನೆನಲ್ಲಿ ನನ್ಗೆ ಹಂಗೆ ಇರು ಅಂತಾನೆ. ಅವನ್ ಕೈಲಿ ಆಗ್ಲಿಲ್ಲ ಅಂತ ಬೀರುಗೆಲ್ಲ ಕಟ್ಟಾಕ್ಬಿಟ್ಟು ನನ್ನ ಹತ್ರ ಸೆಕ್ಸ್ ಅಚೀವ್ ಮಾಡಿದ್ದಾನೆ. ಯಾರಿಗ ಇಷ್ಟ ಆಗುತ್ತೆ ಹೇಳಿ ಈ ತರ ಎಲ್ಲ ಮಾಡಿದ್ರೆ? ಮತ್ತೆ ಸಾಲದಿದ್ದಕ್ಕೆ ಫಸ್ಟ್ ನೈಟ್ ದಿವಸನೇ ನನ್ಗೆ ನಮ್ಮ ಅಕ್ಕನ ಮಗಳ ಜೊತೆ ಸಂಬಂಧ ಇದೆ, ನಿನ್ಗೇನ ಬೇಜಾರ ಅಂತೆಲ್ಲ ಕೇಳೋದು. ಅಣ್ಣ ನೋಡಿದ್ರೆ ಆ ತರ ನಮ್ಮಮ್ಮ ಜೊತೆ ಮೂವ್ ಮಾಡಿದ್ದಾನೆ, ತಮ್ಮ ನೋಡಿದ್ರೆ ಈ ತರ ಹೇಳ್ತಿದ್ದಾನಲ್ಲ, ನೀನ್ ಹೆಂಗೆ ಅಂತ ಸಂಸಾರ ಮಾಡೋದು ಅವನ ಜೊತೆ. ನನ್ಗಿಷ್ಟ ಆಗ್ಲಿಲ್ಲ, ನನಗ್ ಬೇಡ ಅಂತ ಹೇಳಿ ನಮ್ಮ ಮನೆ ಪಕ್ಕದಲ್ಲೇನೆ ಕುಮಾರ್ ಅಂತ ಒಬ್ರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದ್ರೆ ಅವ್ರ ಬಾವ ಮನೆನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಅವರೇ ಎಲ್ಲ ಕೆಲಸ ಎಲ್ಲ ಒಪ್ಕೊಂಡು ಆಳ್ಗಳನ್ನೆಲ್ಲ ಕರ್ಕೊಂಡ್ ಬಂದು ಅವರೇ ಮಾಡಿಸ್ತಾ ಇದ್ರು. 6 ತಿಂಗಳನ್ನ ಪ್ರಪೋಸ್ ಮಾಡ್ತಾ ಇದ್ರು. ನಂಗ್ ಬೇಕು, ನಾನ್ ನಿನ್ ಇಷ್ಟ ಪಡ್ತಾ ಇದೀನಿ, ನಾನ್ ನಿನ್ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾನ್ ಹೇಳ್ದೆ ಅವ್ರಿಗೆ ಈ ತರ ಎಲ್ಲ ಹಿಂಗೆಲ್ಲ ಮಾಡ್ತಿದಾರೆ, ನಂಗೆ ಇಷ್ಟನೇ ಆಗ್ತಿಲ್ಲ ಅಂತ. ಆಮೇಲೆ ನಾನು ಅವ್ರ ಜೊತೆನೆ ಇದ್ಬಿಟ್ಟೆ ಮೇಡಮ್. ಅವ್ರಿಗೆ ಪ್ರೆಗ್ನೆಂಟ್ ಕೂಡ ಆದೆ. ಮಗು ಇದೆಯಮ್ಮ? ಒಂದ್ ಪಾಪು ಇದೆ ಮೇಡಮ್. ಎಷ್ಟು ವಯಸ್ಸು? 3 ವರ್ಷ ಆಮೇಲೆ 4 ತಿಂಗಳು ಹಂಗೆ. ಸರಿ ಸರಿ. ನಿಮ್ ಗಂಡ ಎಲ್ಲಮ್ಮ ಈಗ? ಕುಮಾರ್ ಎಲ್ಲಿ? ಅವ್ರನ್ನ ನಮ್ಮ ಅತ್ತೆ ಮನೆಯವರು ರಿಹ್ಯಾಬಿಟೇಷನ್ ಸೆಂಟರ್ಗೆ ತಗೊಂಡೋಗಿ ಹಾಕ್ಬಿಟ್ಟಿದಾರೆ ಮೇಡಮ್. ಯಾಕಮ್ಮ? ನನ್ ಜೊತೆ ಇರ್ಬಾರ್ದು ಅಂತ. ರಿಹ್ಯಾಬ್ ಅಂದ್ರೆ ಯಾವ ರಿಹ್ಯಾಬ್ ಅಮ್ಮ? ಕುಡ್ತಕ್ಕ ಯಾವ್ದು? ಅದೇ ಅವ್ರ ಸಿಗರೇಟ್ ಜಾಸ್ತಿ ಸೇರ್ತಾರೆ. ಅವ್ರಿಗೆ ಅದಕ್ಕೆ ಮುಂಚೆ ಮದುವೆ ಆಗಿತ್ತಮ್ಮ? ಇಲ್ಲ, ಕುಮಾರ್ ಮದ್ವೆ ಆಗಿಲ್ಲ. 3 ವರ್ಷ ಸಂಸಾರ ಮಾಡಿದೀವಿ. ನಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ 3 ವರ್ಷ ಸಂಸಾರ ಮಾಡಿರೋದು ನಾವು. ಅಲ್ಲಿ ಮನೆಗೂ ಹೋಗ್ತಾ ಬರ್ತಾ ಇದ್ರು, ಇಲ್ಲೂ ನಮ್ಮ ಮನೆಗೂ ಹೋಗ್ತಾ ಬರ್ತಾ ಇದ್ರು. ಚೆನ್ನಾಗಿದ್ರು, ನನ್ ಜೊತೆನೂ ಚೆನ್ನಾಗಿದ್ರು, ಅಲ್ಲೂ ಮನೇಲೂ ಚೆನ್ನಾಗಿತ್ತು. ಅವ್ರ ಅಣ್ಣನ ಜೊತೆ ಏನೋ ಜಗಳ ಮಾಡ್ಕೊಂಡ್ಬಿಟ್ಟು ಮನೆ ಬಿಟ್ಟು ಹಂಗೆ ಬಂದ್ಬಿಟ್ಟು ನನ್ ಜೊತೆನೆ ಇದ್ಬಿಟ್ರು. 1 ವರ್ಷ ಅವ್ರು ಎಲ್ಲೂ ಹೋಗಿಲ್ಲ ಮೇಡಮ್ ಅವ್ರ ಮನೆಗೆ, ನನ್ ಜೊತೆನೆ ಇದ್ರು. ಶಿರಾದಲ್ಲಿ ಮನೆ ಮಾಡ್ಕೊಂಡು 1 ವರ್ಷ ಇದ್ವಿ. ಆಮೇಲೆ ಏನ್ ಇವ್ನು 1 ವರ್ಷ ಆಯ್ತು ಮನೆಗ್ ಬರ್ಲಿಲ್ಲ ಅಂತ ಅವ್ರ ಮನೆಯವ್ರಿಗೆಲ್ಲ ಡೌಟ್ ಬಂದಿದೆ. ಆಮೇಲೆ ಎಲ್ಲ ಹುಡ್ಕಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಕಡೆಗ್ ಪೂರ್ಣಿಮಾ ಜೊತೆನೆ ಇರೋದು ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಮ ಮಮ್ಮಿಗೆಲ್ಲ ಬಂದು ಗಲಾಟಿ ಮಾಡಿ ಹೊಡೆದು ಇಲ್ಲಿ ಕರ್ಕೊಂಡ್ ಬಂದಿದ್ ಕುಮಾರ್ನ ಮತ್ತೆ ರಿಹ್ಯಾಬಿಟೇಷನ್ ಸೆಂಟರ್ಗೆ ಹಾಕ್ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ? ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಮೇಡಮ್. ಇವಾಗ ಇಲ್ಲಿ ಬಂದಿರೋ ಉದ್ದೇಶ ಏನು? ನಂಗೆ ನಮ್ಮ ಯಜಮಾನ್ರು ಬೇಕು. ಅವರ ಮನೆಯವರೆಲ್ಲ ಬಂದು ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ನನ್ನ ಹತ್ರ ಸೈನ್ ಬೇರೆ ಹಾಕ್ಸ್ಕೊಂಡು ಹೋಗಿದ್ದಾರೆ ಮೇಡಮ್. ಏನಂತ? ಎಲ್ಲ ಜನಗಳು ಈ ತರ ಸಂಬಂಧ ಕಟ್ಟಿರೋದು, ಆದ್ರೆ ನಮ್ಮಿಬ್ಬರಿಗೆ ಏನು ಸಂಬಂಧ ಇಲ್ಲ ಅಂತ ಬರ್ದು ಸೈನ್ ಹಾಕ್ಸ್ಕೊಂಡಿದ್ದಾರೆ. ಯಾಕೆ? ನಿನ್ನ ಕುಮಾರ್ ನಮ್ ಜೊತೆ ಬರ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೆ. ಮಗು ಇದೆಯಲ್ಲಮ್ಮ? ಮಗು ಇದೆ. ಅವ್ರು ಕುಮಾರ್ ಹೇಳೋದು ಅದೇ, ನನ್ ಅವಳನ್ನು ಬಿಡಲ್ಲ ಮಗುನು ಬಿಡಲ್ಲ. ಕುಮಾರ ಹೇಳಿದ್ದು ಸೈನ್ ಹಾಕು ಅಂತ. ನೀನ್ ಸೈನ್ ಹಾಕು, ನಾನ್ ಬರ್ತೀನಿ, ಅವ್ರ ಮನ್ಸ ಶಾಂತಿಗೋಸ್ಕರ ನೀನ್ ಸೈನ್ ಹಾಕು ಅಂತ ಹೇಳಿದ್ರು. ಅದ್ರಲ್ಲಿ ನಮ್ಮಮ್ಮ ಬೇರೆ ಫೋರ್ಸ್ ಮಾಡ್ತಿದ್ರು, ಸೈನ್ ಹಾಕು ನೀನು ಅಂತ. ನಿಮ್ಮಮ್ಮನೋ? ನಮ್ಮಮ್ಮನು. ಯಾಕೆ? ಯಾಕಂದ್ರೆ ನಮ್ಮಮ್ಮನ್ಗೆ ಬಂದು ಹೊಡೆದ್ಬಿಟ್ಟಿದ್ರಲ್ಲ, ಅವ್ರು ಹೊಡೆದು ಗಲಾಟೆ ಎಲ್ಲ ಮಾಡಿದ್ರಲ್ಲ, ಅವ್ರ ಸವಾಸ ಬಿಟ್ಟು ಹೋದ್ರೆ ಸಾಕು ಅಂತ ಸೈನ್ ಹಾಕು ಅಂತ ಹೇಳಿದ್ರು ನಮ್ಮಮ್ಮನೇ. ನಮಸ್ಕಾರ. ಇವೇನ್ ಮಹಿಳಾ ಸಂಘಟನೆಯವರಾ? ಹೌದು. ಯಾವ್ದಮ್ಮ ನಿಮ್ದು? ನಮ್ದು ಅನ್ನಪೂರ್ಣೇಶ್ವರಿ ಮಹಿಳಾ ರಕ್ಷಣಾ ಸಂಘ. ಪೂರ್ಣಿಮಾ ಸಮಸ್ಯೆ ಗೊತ್ತು? ಹೌದು ಮೇಡಮ್. 1 ತಿಂಗಳು ಮುಂಚೆನೆ ಅವ್ರು ನಮ್ಗೆ ಬಂದು ಇನ್ಫಾರ್ಮ್ ಮಾಡಿದ್ರು. ಅದೇ ತಾಯಿ ಮಗಳದೇ ಸಮಸ್ಯೆ ಏನಮ್ಮ? ಏನು ಅವ್ರ ಅಮ್ಮನಿಗೆ ಬೇರೆ ಅನೈತಿಕ ಸಂಬಂಧ ಇದೆ ಅಂತ ನಮ್ಮ ಹತ್ರ ಬಂದು ಹೇಳಿದ್ರು. ಇದಕ್ಕೆ ಹುಡುಗಿ ಮನೆಯಲ್ಲಿದ್ರೆ ತುಂಬಾ ತೊಂದರೆ ಆಗುತ್ತೆ, ಈ ಹುಡುಗಿನ ಹೊರಗಡೆ ಹಾಕ್ಬೇಕು ಅಂತ ಇದ್ ಮಾಡಿದ್ರಂತೆ. ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಮಾಡಿದಾರ? ಫಸ್ಟ್ ನನ್ ಮನೇಲಿ ಇದ್ರೆ ತಾನೇ ಇವಾಗ MK ಮೂರ್ತಿ ಅವರೆಲ್ಲ ಬರಕ್ ಆಗೋದಿಲ್ಲ. ನಾನೇ ಅವಾಯ್ಡ್ ಮಾಡ್ತಿದ್ದೆ ಅವ್ರನ್ನೆಲ್ಲ. ಅವ್ರೇನ್ ಬರೋದು ನಮ್ಮ ಮನೆಗೆ ಅಂತೆಲ್ಲ ಹೇಳ್ಬೇಕಂದ್ರೆ ಫಸ್ಟ್ನೇ ಮದ್ವೆ ಮಾಡ್ಬಿಟ್ಟಿದ್ ನನ್ಗೆ. ಇವಾಗ ಕುಮಾರ್ ಅವ್ರನ್ನ ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಇನ್ ನಾನ್ ಎಲ್ಲಿರ್ಲಿ ಹೇಳಿ? ಯಾವ ಮನೆ ಇದೆ ನನ್ಗೆ? ಇದ್ರೆ ಅವ್ರ ಮನೆ. ಇವಾಗ ಹೋದ್ರೆ ನಮ್ಮ ಅಮ್ಮ ಮನೆ ತಾನೆ, ಅವ್ರ ಮನೇಲೂ ನಾನು ಇರ್ಬಾರ್ದಂತೆ. ನಮ್ಮ ಮನೇಲಿ ಬಂದಿದ್ಯಾ, ನೀನ್ ಸೈನ್ ಹಾಕೊಟ್ಬಿಟ್ಟಿದ್ಯಲ್ವಾ, ಸುಮ್ನೆ ಹಾಗು. ನೀನ್ ಏನಾರ ಫೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಮನೆಯಿಂದ ಆಚೆ ಹೋಗಿ ಫೇಸ್ ಮಾಡು. ಆಚೆ ಎಲ್ಲಿ ಹೋಗಿ ನಾನು ಫೇಸ್ ಮಾಡ್ಲಿ? ಮಗುಗ್ ತಂದೆ ಬೇಕು ಅಂತ ನಿಮ್ಮ ಅಮ್ಮಂಗ ಅನ್ಸಲ್ವೇನಮ್ಮ? ಅದೇ ಮಗು ಏನಾನ ಯಾವಾಗ್ಲಂದ್ರೆ ರಾತ್ರಿ 11 ಗಂಟೆ ಕೇಳ್ತಾನ, ನಮ್ಮ ಅಪ್ಪ ಮನೆಗೆ ಹೋಗೋಣ ನಡಿ, ಇಲ್ಲಿ ಬೇಡ ಅಂತ. ಅವಾಗ ನಿಮ್ ತಾಯಿ ಏನ್ ಹೇಳ್ತಾರಾಗ? ಅವನಿಗೆ ಬುದ್ಧಿ ಇದ್ದಿದ್ರೆ ಅವ್ನ್ ಬರ್ಬೇಕಿತ್ತು, ಅವನಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವ್ನ್ ಬರ್ಬೇಕಿತ್ತು.
ಅವ್ನ್ ಮನುಷ್ಯತ್ವ ಆಗಿದ್ದಿದ್ರೆ ಅವ್ನ್ ಬರ್ಬೇಕಿತ್ತು ಎಲ್ಲ ಅವರೇ ಹೇಳ್ತಾರೆ. ಮತ್ತೆ ಒಂದೊಂದ್ ಟೈಮಲ್ಲಿ ಹೇಳ್ತಾರೆ ಅವನು ಈ ತರ ಎಲ್ಲ ಇಕ್ಕಟ್ಟಲ್ಲಿ ಇರೋದಕ್ಕೇನೆ ಅವ್ನ್ ಬರಕ್ ಆಗ್ತಿಲ್ಲ ಪೂರ್ಣಿಮಾ, ನೀನ್ ವೆಯ್ಟ್ ಮಾಡು, ನೀನ್ ಎಲ್ಲೂ ಹೋಗಿ ಕಂಪ್ಲೇಂಟ್ ಕೊಡ್ಬೇಡ, ರಕ್ಷಣಾ ವೇದಿಕೆ ಆಗ್ಲಿ ಎಲ್ಲೂ ಹೋಗ್ಬಾರ್ದು ನೀನು, ಅವನೇ ಬರ್ತಾನೆ, ಸುಮ್ನೆ ಇರು ಅಂತಾನು ಹೇಳ್ತಾರೆ ನಮ್ಮಮ್ಮ. ಇಲ್ಲ ನಿಮ್ ತಾಯಿನ ನಾನು ಈಗ ಕರ್ಸಿದ್ರೆ ಏನ್ ಕೇಳ್ಬೇಕು ಅಂದ್ರೆ ನಮ್ಮಮ್ಮನ್ಗೆ ಫಸ್ಟ್ ಅಫೇರ್ಸ್ ನ ಬಿಡಕ್ ಹೇಳಿ ಮೇಡಮ್. ಎಲ್ಲರಿಗೂ ಪಬ್ಲಿಷ್ ಆಗ್ಬಿಟ್ಟಿದೆ ಮೇಡಮ್. ಪಾರ್ಕಲ್ಲಿ ಸುತ್ತಾಡೋದು, ಫಿಲಿಮ್ಸ್ಗೆ ಹೋಗೋದು, ಕಾಯಿ ಮೇಲೆ ಕಾಯಿ ಹಾಕೊಂಡು ಓಡಾಡೋದು, ಬೈಕಲ್ಲಿ ಓಡಾಡೋದು, ಎಲ್ಲಾರು ನೋಡ್ಬಿಟ್ಟು ಅಮ್ಮನ್ಗೆ 100 ಜನ ಬೇಕು, ಮಗಳಿಗೆ 50 ಜನ ಬೇಕು. ಎಲ್ಲಾರು ಇವಾಗ ಇಡೀ ಬಂಪ್ಸ್ ಅಂದ್ರೆ ನನ್ ಮೇಲೆ ದೂರತ್ತಂದ್ರೆ ಕಾರಣ ನಮ್ಮಮ್ಮ. ಅಂದ್ರೆ 2 ಮದ್ವೆನೂ ಅವರೇ ಮಾಡಿದ್ದಾರೆ ಅಂದ್ರೆ, ಇಬ್ರು ಗಂಡದಿರು ಸರಿ ಇಲ್ಲ ಅಂದ್ರೆ ತಾಯಿನೇ ತಾನೇ ಸಾಕ್ಬೇಕು. ಅಕ್ಕಪಕ್ಕದವರೆಲ್ಲ ಅದೇ ರೀಸನ್ ಹೇಳ್ತಾ ಇದ್ದಾರೆ. ತುಂಬಾ ಅವ್ರ ಅಮ್ಮನ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಈ ಹುಡುಗಿಗೆ ಅಂದ್ರೆ ಅವ್ರಿಗೆ ಅಂದ್ರೆ ಏಜ್ ಆಗಿದೆ, ಹೇಗೋ ಒಂದ್ ನಡೆಯುತ್ತೆ. ಇನ್ನು ಏಜ್ ಕಮ್ಮಿ ಇದೆ, ಚಿಕ್ಕ ಮಗು ಇದೆ, ಯಾವ ತರ ಜೀವನ ಮಾಡ್ಬೇಕು ಅವ್ರು? ಎಲ್ಲಿ ಹೋದ್ರೆ ಜೀವನ ಆಗುತ್ತೆ ಅವರಿಗೆ ಹೇಳಿ ನೀವು? ಜಟಕ